ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಕ್ಷಿತಾ ಅಡಿಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತುಂಬ ರುಚಿಯಾದ ಬೆಂಡೆಕಾಯಿ ಸಾಂಬಾರ್ ಅಥವಾ ಬೆಂಡೆಕಾಯಿ ಹುಳಿ ಮಾಡುವುದನ್ನು ನೋಡೋಣ ಬನ್ನಿ. ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮ್ಯಾಟೊ, ಅರ್ಧ ಈರುಳ್ಳಿ, 3 ಸ್ಪೂನ್ ಬೆಂಡೆಕಾಯಿ ನಿಮಗೆ ಬೇಕಾದ ಸೈಜ್ನಲ್ಲಿ ಕಟ್ ಮಾಡಿಕೊಳ್ಳಿ. ನಾನು ಈ ರೀತಿ ನಿಮಗೆ ಬೇಕಾದ ಸೈಜ್ನಲ್ಲಿ ಕಟ್ ಮಾಡಿಕೊಳ್ಳಿ. ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಬೆಂಡೆಕಾಯಿನ. ಒಂದು ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕಿ ಬೆಂಡೆಕಾಯಿ ಲೋಳೆ ಹೋಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು. ಬೆಂಡೆಕಾಯಿ ಚೆನ್ನಾಗಿ ಹುರಿದಿಲ್ಲ ಅಂದರೆ ಇದು ಸಾಂಬಾರು ಟೇಸ್ಟ್ ಕೊಡೋದಿಲ್ಲ. ಬೆಂಡೆಕಾಯಿ ಬೇರೆ ಇಟ್ಟು ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿದಂಥ 2 ಈರುಳ್ಳಿ ಸೇರಿಸಿ ಸ್ವಲ್ಪ ಫ್ರೈ ಆಗೋವರೆಗೂ ಹುರಿದುಕೊಳ್ಳೋಣ. ಇದು ಹುರಿದ ನಂತರ ಬೆಂಡೆಕಾಯಿ ಸೇರಿಸಿ ಅದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕಿ ಅದು ಚೆನ್ನಾಗಿ ಕುದಿಯಬೇಕು ಅದರಲ್ಲಿ. ಮತ್ತು ಇದು ಕುದಿದ ನಂತರ ನಾವು ರುಬ್ಬಿದ ಮಸಾಲೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದು ಚೆನ್ನಾಗಿ ಕುದಿಯುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈ ಸಾಂಬಾರು ಮುದ್ದೆಗೆ ಮತ್ತು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಈ ಸಾಂಬಾರನ್ನು ಒಮ್ಮೆ ಮನೇಲೇ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಹಾಕಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.